ತಾಯಿ ಒಂದು ಸೂಚನೆ ಮೇಲೆ ಇಲ್ಲಿ ಯಾರು 9 ವಾರ 9 ವಾರ ಯಾರು 9 ಪೂರ್ಣ ಫಲನ ಯಾರು ಒಂದು ಈ ಒಂದು ಜೋಡಿ ಹಾಲದ ಮರಕ್ಕೆ 9 ಪೂರ್ಣ ಫಲನ ಸಲ್ಲಿಸ್ತಾರೋ ಅವರವರ ಇಷ್ಟಾರ್ಥಗಳು ಇಲ್ಲಿ ಇದಕ್ಕೆ ಸ್ಪೆಷಲ್ ಅದಕ್ಕೆ ಸ್ಪೆಷಲ್ ಅಂತಿಲ್ಲ. ಕೆಲವೊಂದು ದೇವಸ್ಥಾನಗಳಲ್ಲಿ ಕೆಲವೊಂದು ಮಾಂತ್ರಿಕರು ಹೋದ್ರೆ ಅವ್ರು ಬರೀ ಏನೋ ದೇವಗಳು ಬಿಡಿಸೋದಕ್ಕೆ ಸ್ಪೆಷಲ್ಲು, ಇಲ್ಲ ಏನೋ ಇದಕ್ಕೆ ಸ್ಪೆಷಲ್ ಮಾಟ ಮಂತ್ರಕ್ಕೆ ಸ್ಪೆಷಲ್ಲು, ಬೇರೆ ಏನಕ್ಕೆ ಸಮಸ್ಯೆಗಳ ಪರಿಹಾರ ಆಗಲ್ಲ. ಇದು ಹಂಗಲ್ಲ. ಕಲ್ಪವೃಕ್ಷ ಕಾಮಧೇನು ಅಂತ ನೀವು ಕೇಳಿದ್ದನ್ನ ಕೊಡುತ್ತದೆ. ನೀವೇನ್ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ನನಗೆ ಕೆಲಸ ಆಗ್ಬೇಕಂತ ಕೆಲಸ ಆಗ್ತದೆ. ಅಷ್ಟು ಪವರ್ಫುಲ್ ಇಲ್ಲಿ. ಈ ದೇವಸ್ಥಾನದಲ್ಲಿ ಕೊಡಂತ ಪೂರ್ಣ ಫಲನ ಯಾರು ಒಂದು ದೇವಾಲಯದ ಆವರಣದಲ್ಲಿರುವಂತ ಒಂದು ಜೋಡಿ ಹಾಲದ ಮರಕ್ಕೆ ಇಲ್ಲಿ ದೇವಸ್ಥಾನದಲ್ಲಿ ಕೊಡಂತ ಪೂರ್ಣ ಫಲನ ಇಲ್ಲಿ ಅವರವರ ಸಮಸ್ಯೆಗೆ ಕೊಡಂತ ಮಂತ್ರನ ಆ ಮಂತ್ರಕ್ಕೆ ತಕ್ಕಟ್ಟದಂತ ಪ್ರದಕ್ಷಿಣ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡ್ತಾರೋ ಅವರವರ ಸಮಸ್ಯೆಗಳು 100ಕ್ಕೆ 1000% ಸಿಗುತ್ತೆ. ಅದು 9 ವಾರದೊಳಗೆ ಕ್ಲಿಯರ್. 9 ವಾರನೇ ಯಾಕೆ ಬರಬೇಕು, 9 ಪೂರ್ಣ ಫಲನೇ ಯಾಕೆ ಕಟ್ಟಬೇಕು ಅಂದ್ರೆ ಆ ಒಂದು ಜೋಡಿ ಹಾಲದ ಮರದ ಮಧ್ಯದಲ್ಲಿ ನವದುರ್ಗಿಯರ ಪ್ರತಿಷ್ಠಾಪನೆ ಆಗೈತೆ. ನವದುರ್ಗಿಯರಿಗೆ ನವಫಲಗಳು ಕಟ್ಟೋ ತರ 9 ಜನ ಹೆಣ್ಣು ದೇವತೆಗಳನ್ನು ನಾವು ಈ ಒಂದು ಪೂರ್ಣ ಫಲದ ಮುಖಾಂತರ ಅಮ್ಮನಿಗೆ ಬಾಗಿನ ಕೊಡೋ ತರ ಮಾಡೋಂಥದ್ದು. ನಮ್ಮ ಕಷ್ಟಗಳನ್ನ ತಾಯಿಗೆ ಕೊಟ್ಟು ಅವಳಿಂದ ನಾವು ಆಶೀರ್ವಾದ ಪಡ್ಕೊಂಡು ನಮ್ಮ ಇಷ್ಟಾರ್ಥನ ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಮಾಡೋಂಥ ಒಂದು ಇದು ಪ್ರೊಸೀಜರ್. ಇದು 9 ವಾರನೇ ಮಾಡಬೇಕು. ಯಾವುದೇ ರೀತಿ ಯಾರೋ ಅಷ್ಟೇ ಕೆಟ್ಟದ್ದನ್ನ ತಲೆಯಲ್ಲಿಟ್ಕೊಂಡು ಇಲ್ಲಿ ಏನೋ ಕಾಟಾಚಾರಕ್ಕೆ ಬಂದು ನೀವು ಕಾಯಿ ಕಟ್ಟೋದು ಸಹಿತ ಫಲ ಸಿಗಲ್ಲ. ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಿ. ಇಲ್ಲಿ ಏನು ಮಾಡಿದ್ರು ನಂಬಿಕೆಯಿಂದ ಮಾಡಿ. ನೀವು ನಂಬಿಕೆಯಿಂದ ಮಾಡಿದ್ರೆ ನೀವು ಸೋಲನ್ನೋದು ನಿಮ್ಮ ಸುಳಿವು ಸಹಿತ ಬರಲ್ಲ. ಅಷ್ಟು ಪವರ್ಫುಲ್ ಕ್ಷೇತ್ರ ಇದು. ಏಕೆಂದ್ರೆ ಇವತ್ತೊಂದು ದಿನ ಲಕ್ಷಾಂತರ ಜನ ಸಾಗರವಾಗಿ ಸಮುದ್ರ ತರ ಹರಿದು ಬರ್ತಾ ಇದೆ. ಇಲ್ಲಿ ಏನಕ್ಕೆ ಬರ್ತಾರೆ ಜನ? ಏನು ಹುಚ್ಚರ ಜನ? ತಿಳಿಯಲ್ಲ ಅವ್ರಿಗೆ. ಭಗವಂತನ ಮೇಲೆ ಇರೋ ನಂಬಿಕೆ, ಅಲ್ಲಿಗೆ ಹೋದ್ರೆ ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ ಮೇಲೆ ಬರ್ತಾರೆ. ಅದು ನಂಬಿಕೆನ ತಾಯಿ ಅದೇ ತರ ಉಳಿಸ್ಕೊಂಡು ಹೋಗ್ತಾವಳೆ.